ಎಲ್ಲರಿಗೂ ಸಣ್ಣದೊಂದು ವಿಡಿಯೋ. ತುಂಬ ಜನರು ಕೇಳಿದ ಪ್ರಶ್ನೆ, ಸುಜಾತಾ ಭಟ್ ಮತ್ತು ನನ್ನ ಬಗ್ಗೆ ಹೇಳಿದ ಒಂದು ಆಡಿಯೋ ವೈರಲ್ ಆಗ್ತದೆ. ನಮ್ಮ ತಿಮ್ರೋಡಿ ಟೀಮ್ನವರೇ ಅದನ್ನು ವೈರಲ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಅವರು ಆಲ್ರೆಡಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. ಇದೊಂದು ವಿಷಯದಲ್ಲಿ ಹೇಳಿ, ಅನಿತಾ ಸುಳ್ಳುಗಾರ್ತಿ, ಅನಿತನ ನಂಬೇಡಿ ಅಂತ ಸುಜಾತಾ ಭಟ್ ಬಾಯಿಯಲ್ಲಿ ಹೇಳಿಸಿದ ಒಂದು ಆಡಿಯೋ. ಅದು ಇರಲಿ ಬಿಡಿ, ಅದಕ್ಕೊಂದು ಸಣ್ಣ ಕ್ಲಾರಿಫಿಕೇಷನ್ ಕೊಡ್ತೀನಿ, ಶಾರ್ಟಾಗಿ ಹೇಳ್ತೀನಿ. ಈ ಹೆಂಗಸು ನನಗೆ ಫೆಬ್ರವರಿ 4ಕ್ಕೆ ಕಾಂಟ್ಯಾಕ್ಟ್ ಆಗುತ್ತೆ. ಅನಿತಾ, ನಿಮ್ಮ ವಿಡಿಯೋದಲ್ಲಿ ನನ್ನ ಹೆಸರು ಉಲ್ಲೇಖ ಮಾಡಿದ್ದೀರಿ, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಬಗ್ಗೆ ಅಂತ. ಸಣ್ಣದಾಗಿ ಹೇಳಿದೆ, ಏನಿಲ್ಲ, ನಂದು ಮತ್ತು ಪ್ರಶಾಂತ್ ಮ್ಯಾಟ್ರಲ್ಲಿ ಗೊತ್ತು ಅಂತ ಹೇಳಿದರು. ಒಂದು ಮನಿ ಮ್ಯಾಟ್ರಲ್ಲಿ ಡಿಸ್ಕಷನ್ ನಡೀತಾ ಇದೆ. ಅದರಲ್ಲಿ ಪ್ರಶಾಂತ್ ಅವರು, ಅನಿತಾ ನನಗೆ ಕಾಟ ಕೊಡ್ತಾ ಇದ್ದಾಳೆ, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾಳೆ ಅಂತ ಸುಜಾತಾ ಭಟ್ತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರಶಾಂತ್. ಅದನ್ನು ಕ್ಲಾರಿಫೈ ಮಾಡಿದೆ. ನಾನಲ್ಲಿ ಮಾತಾಡಬೇಕಂದ್ರು, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಬಂದು ಸಿಗ್ತೀನಿ ಅಂದೆ. ಮತ್ತೊಂದು ದಿವಸ ಮಂಗಳವಾರ ಟೆಂಪಲ್ಗೆ ಹೋಗಿದ್ದೆ ನಾನು, ಬನಶಂಕರಿ ಟೆಂಪಲ್. ಅಲ್ಲದೆ ಫೋನ್ ಮಾಡಿದೆ, ಬನ್ನಿ ಮನೆಗೆ ಅಂದರು. ಸ್ವಲ್ಪ ಹಣ್ಣು ಹಂಪಲು ತರಕಾರಿ ಎಲ್ಲ ಹಿಡ್ಕೊಂಡು ಹೋದೆ. ತನ್ನ ಎಲ್ಲ ಸ್ಟೋರಿ ಹೇಳಿದರು. ನನಗೆ ಒಂದು ಅವರು ಅಟ್ರ್ಯಾಕ್ಟ್ ಮಾಡಿದ್ದು, ಎಲ್ಲ ನನ್ನನ್ನು ಕೈ ಬಿಟ್ಟರು. ಅವ್ರು ಹೇಳ್ತಾ ಇದ್ದಾರಲ್ಲ, SIT ತನಿಖೆಗೆ ನೀವು ಜೊತೆಗೆ ನಿಲ್ತಿದ್ರೆ ನಾನು ಈಗ ನಿಮ್ಮ ಜೊತೆ ಅಂದರೆ ಅವರು ಹರ್ಷೇಂದ್ರ ಮತ್ತು ವೀರೇಂದ್ರ ಹೆಗ್ಡೆ ಅವರು ಸಿಕ್ಕಿ ಬೀಳ್ತಿದ್ರು. ತುಂಬ ಸ್ಟೋರೀಸ್ ಇದೆ ನನ್ನಲ್ಲಿ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ರು. ನಾನು ಹೋಗ್ತಾ ಇದ್ದೀನಿ ಕೋರ್ಟಿಗೆ, ನಾನೇನು ಅವರನ್ನು ಬಿಡಲ್ಲ. ನಾನು ಕೇಳ್ತಾ ಬಂದೆ. ಮತ್ತು ನನಗೆ ಅನಿಸಿದ್ದು, ಒಂದು ಕನಿಕರ ಅನಿಸಿತು. ಅಯ್ಯೋ ಪಾಪ, ಎಲ್ಲ ಹೋರಾಟಗಾರರು ದೂರ ಮಾಡಿದ್ರಲ್ಲ, ನಾನು ನೋಡ್ಕೋತೀನಿ, ಯಾಕಂದರೆ ಅಷ್ಟು ಕೆಪಾಸಿಟಿ ಇದೆ ನನಗೆ ನೋಡ್ಕೋತೀನಿ ಅಂತ ಅವರು ಹೇಳಿದರು. ನನಗೆ ಸ್ವಾಭಿಮಾನಿಯಾಗಿ ಬದುಕಬೇಕು, ಬಿಸ್ನೆಸ್ ಮಾಡಬೇಕಂದ್ರು. ಸರಿ, ಏನು ಪ್ಲ್ಯಾನ್ ಮಾಡಿದ್ದೀರಾ ಕೇಳಿದೆ. ಒಂದು ಮಿಲ್ಕ್ ಬೂತ್ ಇದೆ, 1.5 ಲಕ್ಷ ಖರ್ಚಾಗುತ್ತೆ, ನಾನು 2 ಲಕ್ಷ ಹತ್ರ ಖರ್ಚಾಗುತ್ತೆ, ನಾನು ಮಾತಾಡಿದ್ದೀನಿ ಅಂದರು. ಆಯಿತು ಮಾಡಿ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ, ಹೇಗೂ ನಾನು ಪ್ರಶಾಂತ್ ಜೊತೆ ಮಾತಾಡೋ ಒಂದು ಬಿಸ್ನೆಸ್ ಮಾಡಿದ್ದಲ್ಲ, ಅದು ಹೇಗೂ ಕ್ಯಾನ್ಸಲ್ ಆಯಿತು, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದೆ. ಆಯಿತು, ನೆಕ್ಸ್ಟ್ ಡೇನೇ ನೋಡಿ ಮಾತಾಡಿದರು. ಓಕೆ ಅನಿತಾ, ಎಲ್ಲ ಸರಿ ಇದೆ, ನೀವು ಪಾಸ್ಬುಕ್ ಇದು ಮಾಡಿಸಿ, ಬೇರೆ ಅಕೌಂಟ್ ಮಾಡಿಸಿ, ಸ್ಕ್ಯಾನರ್ ಮಾಡಿಸಿ, ನಾನು ನಾಳೆಯಿಂದ ಶುರು ಮಾಡ್ತೀನಿ. ಹಾಗೆ ಹೇಳಿ ದಿನ ದುಡ್ತಾ ಬಂದರು. ನಾನು 5,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟೆ, ಅಲ್ಲಿ ಕೊಟ್ಟಿದ್ದೀನಿ ಅಂದರು. ಮತ್ತು ಖರ್ಚಿಗೆ ಇಂಡೈರೆಕ್ಟ್ಲಿ ಹೇಳಿದರು, ನಾನೇ ಕೊಡ್ತಾ ಬಂದೆ. ಕೊಟ್ಟು ಇದೆ ನನ್ನಲ್ಲಿ ಲಿಸ್ಟು, ನಾನು ಕೊಟ್ಟಿದ್ದನ್ನು ಹೇಳಬಾರ್ದು ಬಿಡಿ. ಅದು ಅವರಿಗೆ ಮತ್ತೆ ನನಗೊಬ್ಬರು ಹೇಳಿದರು, ನೀವು ಖರ್ಚಿಗೆ ದುಡ್ಡು ಕೊಡಬೇಡಿ, ಗ್ರೋಸರಿ ತೆಗೆದುಕೊಡಿ ಅಂತ. ಸೊ 1-2 ಸಲ ಸ್ವಲ್ಪ ಸಣ್ಣ ಪುಟ್ಟ ಸಾಮಾನುಗಳನ್ನೆಲ್ಲ, ತರಕಾರಿಗಳನ್ನೆಲ್ಲ ಯಾವಾಗಾದ್ರೂ ಒಮ್ಮೆ ಹೋಗಿ ಕೊಡ್ತಾಯಿದ್ದೆ. ಮತ್ತು ನಾನು ಸ್ವಲ್ಪ ಹೋಗೋದು ಕಡಿಮೆ ಮಾಡಿದೆ, ಯಾಕಂದರೆ ಇವರಿಗೆ ನನಗೆ ತುಂಬ ಇರಿಟೇಷನ್ ಆಗ್ತಿತ್ತು. ನನಗೆ ದೂರ ಅದು ಆಫೀಸಿಂದ ಬರಲಿಕ್ಕೆ. ನಿನ್ನ ಮನೆಗೆ ಹೋಗಬೇಡ, ವಾರಕ್ಕೊಮ್ಮೆ ಹೋದರೆ ಸಾಕು, ನನ್ನ ಮನೇಲಿರಬೇಕು ಅಂತ. ಸಾಧ್ಯ ಇಲ್ಲ, ನನ್ನ ಮನೆ ಇದೆ ಅಂತೇಳಿ ನಾನು ಅದನ್ನು ಅವಾಯ್ಡ್ ಮಾಡಿದೆ. ವಾರಕ್ಕೊಮ್ಮೆ ಬೇಕಾದರೆ ಇಲ್ಲಿ ಬರ್ತೀನಿ, ನನಗೆ ಆಗಲ್ಲ, ನನಗೂ ನನ್ನದು ಕಮಿಟ್ಮೆಂಟ್ಸ್ ಇದೆ ಅಂತ. ಸೊ ಹೀಗೇ ಅವಾಯ್ಡ್ ಮಾಡಿ ನಾನು ಮೊನ್ನೆ ಊರಿಗೆ ಹೋದಲ್ಲ, ಅವತ್ತು ಪ್ರಶಾಂತ್ ಜೊತೆ ಗಲಾಟೆ ಆಯ್ತಲ್ಲ, ಒಂದೇ ಸವನೇ ಅಳು, ನೀನು ಬರಬೇಕು, ದೊರೆ ಸರಲ್ಲಿ ಮಾತಾಡಿದ್ದೀನಿ, ನನಗೆ ಪ್ರಶಾಂತ್ ಮೇಲೆ ಇಲ್ಲಿ ಕೇಸ್ ಕೊಡೋಣ, ನೀನು ಬರಲೇಬೇಕು ಇಮ್ಮಿಡಿಯೇಟು ಅಂತ. ನಾನು ಇಲ್ಲ, ನನಗೆ ಊರಿಗೆ ಬಂದಿದ್ದೀನಿ, ಅಕ್ಕನಲ್ಲಿಗೆ ಹೋಗಬೇಕು, ತಂಗಿಯಲ್ಲಿಗೆ ಹೋಗಬೇಕು. ಅವರಿಗೆ ಒಂದೇ, ನಾನು ನನ್ನ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಅಂತ ಒಂದು ಇಂಡೈರೆಕ್ಟ್ ನನಗೆ ಸೂಚನೆ ಸಿಕ್ತು. ನಾನು ಒಬ್ಬಳೇ ಸಿಗಬೇಕು. ಇನ್ನು ಹೇಳಿದರು, ಮನೆ ನಿನ್ನ ಹೆಸರಿಗೆ ಮಾಡ್ತೀನಿ ಅಂತ. ಬೇಡ ಅಂದೆ. ನನ್ನ ಮನೆ ಐಟಮ್ಗಳೆಲ್ಲ ತಗೊಂಡು ಹೋಗಂದರು, ಬೇಡ ಅಂದೆ. ಸೊ ಹೀಗೇ ನಾನು ಅವಾಯ್ಡ್ ಮಾಡ್ತಾ ಬಂದೆ. ಯಾಕಂದರೆ ನಾಳೆ ಈ ಹೆಂಗಸು ಏನಾದರೂ ಮಾಡಿ, ನಿಮ್ಗೆ ಗೊತ್ತಿದೆ ಆ ಹೆಂಗಸಿದ್ದು ಕತೆ ಎಲ್ಲ, ನಾನು ಒಬ್ಸರ್ವ್ ಮಾಡ್ತಾನೇ ಇದ್ದೆ. ನನಗೆ ಆ್ಯಕ್ಚುಲಿ ಒಂದು ಸ್ಟೋರಿ ಬೇಕಿತ್ತು, ಅನನ್ಯ ಭಟ್ಟಿದ್ದು. ಅದಕ್ಕೆ ಮೇಲೆ ಸೇರಿಕೊಂಡೆ. ಯಾವ ಕಾರಣಕ್ಕೂ ಆ ಹೆಂಗಸಿನ ಬಾಯಿಂದ ಬಿಡಿಸಲಿಕ್ಕೆ ಆಗ್ತಾಯಿಲ್ಲ. ಅನನ್ಯ ಭಟ್ ಇದೆ ಅಂತ ಹೇಳಿದರು. ಮತ್ತು ನನಗೆ ತಲೆ ಕೆಟ್ಟೋಯ್ತು. ಮತ್ತು ನಾನು ವಿಷಯ ಬಿಟ್ಟೆ, ಒಂದು ಹ್ಯುಮ್ಯಾನಿಟಿ ಬೇಸಿಸಲ್ಲಿ ಇವರಿಗೆ ಹೆಲ್ಪ್ ಮಾಡೋಣ ಅಂತ. ಇಮ್ಮಿಡಿಯೇಟ್ಲಿ ನನಗೆ ಎಲ್ಲರೂ ಸೂಚನೆ ಕೊಟ್ಟರು, ಬೇಡ ಅವರ ಸಹವಾಸ, ನಿಮ್ಮ ಹೆಸರು ಹಾಳಾಗುತ್ತೆ. ಕೆಲವರು ತುಂಬ ಜನ ಹೇಳಿದರು, ಅವರೊಂದು ಸ್ಟೇಟಸ್ ಹಾಕಿದ ಕೂಡಲೇ. ಆಯಿತು, ನೋಡೋಣ, ನನಗೆ ಅನುಭವಕ್ಕೆ ಬರುವವರೆಗೆ ಇರುತ್ತೆ, ನನಗೆ ಅದು ಸೂಚನೆ ಸಿಗುತ್ತೆ ಪ್ರಶಾಂತರ, ಇವರು ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಸೊ ಒಂದು ವಾರದ ಹಿಂದೆಯೇ ನನಗೆ ಸ್ವಲ್ಪ ಸೂಚನೆ ಸಿಗ್ತಾಯಿತ್ತು. ಆಯಿತಾ, ಸುಳ್ಳಿನ ಸರಮಾಲೆ ನನ್ನಲ್ಲಿ. ಅದು 2 ವಿಷಯದಲ್ಲಿ ನಾನು ಕಂಡು ಹಿಡಿದೆ ಅವರಿಗೆ. ಒಂದು, ನಾನು ಪ್ರಶಾಂತ್ ಜಗಳಾಡಿದ ದಿವಸ ಆ್ಯಕ್ಚುಲಿ ನಾನು ಅವರ ನಂಬರಿಂದ ಪ್ರಶಾಂತ್ಗೆ ಕಾಲ್ ಮಾಡಿದೆ. ಪ್ರಶಾಂತ್ ವಾಟ್ಸಪ್ ಬ್ಲಾಕ್ ಮಾಡಿದ್ದಾರೆ, ಕಾಲು ಬ್ಲಾಕ್ ಮಾಡಿದ್ದಾರೆ. ಇವತ್ತು ನಾನು ಪ್ರಶಾಂತಲ್ಲಿ 1 ಗಂಟೆ ಹೊತ್ತು ಮಾತಾಡಿದೆ ಅಂದರು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಇದು ಸುಳ್ಳು. ಪ್ರಶಾಂತ್ ಅನ್ಬ್ಲಾಕ್ ಮಾಡಿದೆ, ಇವರು ಹೇಗೆ ಮಾತಾಡ್ತಾರೆ? ಪ್ರಶಾಂತ್ ಯಾರ ನಂಬರನ್ನು ಕಾಲ್ ಆಕ್ಸೆಪ್ಟ್ ಮಾಡಲ್ಲ, ಸುಳ್ಳು ಅಂತ ಗೊತ್ತಾಯಿತು. ನನ್ನ ಕಾಂಟ್ಯಾಕ್ಟಲ್ಲಿರುವ ಪ್ರತಿಯೊಬ್ಬರಿಗೂ ನಾನು ಗ್ರೂಪಿಗೆ ಒಂದು ಆ್ಯಡ್ ಮಾಡಿದೆ. ಫೋನ್ ಮಾಡೋದು ನನ್ನ ಬಗ್ಗೆ, ನಾನು ಹೆಲ್ಪ್ ಮಾಡಲ್ಲ ಅಂದೆ. ಲಾಸ್ಟ್ ಮೊಮೆಂಟಿಗೆ ಹೇಳಿದೆ, ನೀವು ನನ್ನಿಂದ ಆಗಲ್ಲ, ನೀವು ಒಂದೊಂದು ದಿನಕ್ಕೆ ಒಂದೊಂದು ಐಡಿಯಾ ಕೊಡ್ತೀರಿ, ನನ್ನ 5,000 ರೂಪಾಯಿನೂ ಹೋಯಿತು, ಅದು ನಾನು ತೆಗೆಸಿಕೊಡ್ತೀನಿ ಅಂದರು. ಫಸ್ಟಿಗೆ ಇಲ್ಲಿ ಅಡ್ವಾನ್ಸ್ ಕೊಟ್ಟು ವಾಪಸ್ ಕೊಡಲ್ಲ ಅಂದರು. ಅದು ಹೇಗೆ, ನಾನು ತೆಗೆಸ್ಕೊಡ್ತೀನಿ, ಬರ್ತೀನಿ ಅಲ್ಲಿ, ಇಲ್ಲ ನೀನು ಬರಬೇಡ, ನಿಮಗೆ ಕಳಿಸ್ತೀನಿ, 1 ತಿಂಗಳು ಟೈಮ್ ಕೊಡು ಅಂತ. 5,000 ಅಷ್ಟೇ ಕೇಳಿದ್ದು, ಬಾಕಿ ತಿನ್ನೋಕ್ಕೆ ಉಣ್ಣೋಕ್ಕೆ ಕೊಟ್ಟಿದ್ದು ನಾನು ಕೇಳೋದೂ ಇಲ್ಲ. ಸೊ ನಿನ್ನ ಎಲ್ಲ ದುಡ್ಡನ್ನು ನಾನು ವಾಪಸ್ ಕೊಡ್ತೀನಿ ಅಂದರು. ಆಯಿತು, ದುಡ್ಡು ಕೊಡ್ತೀನಿ ಅಂದರೆ ಕಡಿಮೆ ಆಗುತ್ತಾ ಪ್ರಶಾಂತರ? ಕೊಡಲಿ ಅಂದೆ.
ಸೊ ನಿನ್ನೆ ನಾನು ತುಂಬ 4 ದಿವಸ ಆಯಿತು ನಾನು ಮಾತಾಡಿದೆ. ನಿನ್ನೆ ನಾನೇ ಮಾತಾಡಿದೆ ಚಂದದಲ್ಲಿ, ನಿನ್ನೆ ಮಧ್ಯಾಹ್ನದಲ್ಲಿ ಮಾತಾಡಿದೆ. ನಿಮಗೆ ದಿನೇಶ್ ಗಾಣಿಗರದ ವಿಷಯ ಗೊತ್ತಾಯ್ತಾನೆ. ಅದಕ್ಕೊಂದೊಂದಿಷ್ಟು ವಿಷಯ ಹೇಳಿಸಿದ್ರು. ನನಗೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ನನ್ನ ಅಕ್ಕನ ಮನೆಗೆ ಹೋಗಿ 15,000 ಡಿಮಾಂಡ್ ಮಾಡಿದ್ದಾನೆ, ಮತ್ತು ನನ್ನ ಊರಿನ ಜಾಗಕ್ಕೆ ಪರಿಕಕ್ಕೆ ಪ್ರಶಾಂತ್ ದಿನೇಶ್ ಗಾಣಿಗ ಮತ್ತು 1-2 ಜನ ಸೇರಿ ಹೋಗಿ ಮಾಡಿದ್ದಾರೆ. ಅವರು ಮಾಡಿದ ಕರ್ಮ ಅನುಭವಿಸ್ತಾರೆ ಅನಿತಾ, ನಾವು ಬ್ರಾಹ್ಮಣರು, ಹಾಗೆ ಹೀಗೆ ಎಲ್ಲ ತುಂಬ ಇದಾಯಿತು. ಸಂಜೆ ಆಗುವಾಗ ನನಗೆ ಈ ಆಡಿಯೋ ಸಿಕ್ತು. ಅಭಿಗೆ ಕಾಲ್ ಮಾಡಿದೆ, ಅಭಿ ಪಿಕ್ ಮಾಡ್ತಿಲ್ಲ. ಮೆಸೇಜ್ ಮಾಡಿದೆ, ನೀವು ಕಾಲ್ ಮಾಡಿದೆ ಅವರಾಗಿ ಮಾಡಿದ್ರು ಅಂತ. ಮತ್ತು ಅನಿತಾ ದುಡ್ಡು ಕೊಡದಿರುವಾಗ ಅನಿತಾ ನೆಗೆಟಿವ್. ನಾನಿನ್ನು ಕೊಡಲ್ಲ ಅಂದ್ಬಿಟ್ಟೆ. ಮತ್ತು ದೊರೆ ಸರಿಗೆ ಕೇಳಿದ್ರಂತೆ, ಗೊತ್ತಿಲ್ಲ, ಶಶಿಧರ್ ಆಳ್ವನ್ನವರಿಗೆ ಫೋನ್ ಮಾಡಿದ್ದಾರೆ ಸಲ ದುಡ್ಡು ಕೇಳಿ. ನನಗೆ ಕೇಳಿದರು, ಕೊಡಬೇಡಿ ಅಂದೆ. ನಾನು ಕೊಡ್ತಾ ಇದ್ದೀನಲ್ಲ, ಮತ್ತೆ ಯಾಕೆ ದುಡ್ಡು, ಮನೇಲಿ ಎಲ್ಲ ಐಟಮ್ ಇದೆ, ಮಾರ್ಕೆಟಿಗೆ ಹೋಗಿ ಚಹಾ ಮಾಡ್ತೀನಿ ಅಂದರು. ಮಾರಿ ಅಂದೆ, ನಿಮ್ಗೆ ಏನು ಬೇಕಾದರೂ ಮಾಡಿ ಅಂದೆ. ನಾನಿನ್ನೂ ದುಡ್ಡು ಕೊಡಲ್ಲ ಅಂದೆ. ನನ್ನ 5,000 ಅದು ಇನ್ವೆಸ್ಟ್ ಮಾಡಿದ್ದು ಮಿಲ್ಕ್ ಬೂತಿದ್ದು ನಾನೇ ತಗೊಳ್ತೀನಿ ಅಂದೆ. ಬೇಡ ನಾನು ಕೊಡ್ತೀನಿ ಅಂದರು. ಸರಿ, 1 ತಿಂಗಳು ಟೈಮ್ ಕೊಟ್ಟರು. ಯಾಕಂದರೆ ಸುಮ್ಮನೆ ಬರಲ್ಲ ನೋಡಿ ಯಾರಿಗೂ. ನಾನು ಸಹ ದುಡಿತಾ ಇದ್ದೀನಿ. ನನಗೇನು ಅವರಿಗೆ 3 ಹೊತ್ತು ಊಟ ಹಾಕ್ಲಿಕ್ಕೇನು ಕಡಿಮೆ ಆಗಲಿಲ್ಲ, ನಾನು ಕೊಡ್ತಿದ್ದೆ. ಬಟ್ ಇವ್ರದ್ದು ಒಂದೊಂದು ದಿನದ ಆಟ ನೋಡುವಾಗ, ಕಾಂಟ್ಯಾಕ್ಟ್ಸ್ ಎಲ್ಲ ನೋಡುವಾಗ ತುಂಬ ಜನ ಹೇಳಿದರು, ಬೇಡಕ್ಕ ರಿಸ್ಕ್ ಇದೆ, ಅವಾಯ್ಡ್ ಮಾಡಿ, ಸ್ಲೋಲಿ ಅವಾಯ್ಡ್ ಮಾಡಿ ಅಂತ. ಸೊ 4 ದಿವಸದಿಂದ ಮಾತಾಡಲಿಲ್ಲ, ನಿನ್ನೆ ಅಷ್ಟೇ ಮಾತಾಡಿದೆ. ಸಂಜೆ ನಾನು ಅಭಿ ವಿಷಯ ಹೇಳುವಾಗ, ಆಡಿಯೋ ಹೇಗೆ ವೈರಲ್ ಆಯಿತು ಹೇಳುವಾಗ ಕಾಲ್ ಕಟ್ ಸ್ವಿಚ್ ಆಫ್ ಇವತ್ತು ಬೆಳಿಗ್ಗೆವರೆಗೆ. ಈಗ ಬೆಳಿಗ್ಗೆ ನಾನು ಕಾಲ್ ಮಾಡಿದರೆ, ನಾನು ಸೂಸೈಡ್ ಮಾಡ್ತೀನಿ ನಿನ್ನೆ ಹೆಸರು ಬರೆದಿಟ್ಕೊಂಡು, ಬ್ಲ್ಯಾಕ್ ಮೇಲ್ ನನಗೆ. ಇಮಿಡಿಯೇಟ್ ಹೊಯ್ಸಳಕ್ಕೆ ಕಾಲ್ ಮಾಡಿದೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ಸರ್, SITಯಲ್ಲಿ ತನಿಖೆ ಎದುರಿಸಿದೆ ಹಿಂಗ್ಸ್ ಸರ್, ಎಲ್ಲರನ್ನು ಯಾಮಾರಿಸಿದೆ ಹೆಂಗ್ಸ್, ಇದು ನನ್ನಲ್ಲಿ ಸಹ ಸುಳ್ಳು ಹೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ. ನಾಳೆ ಸಾಯ್ತಿದ್ರೆ ಸಾಯಲಿ, ನನ್ನ ಹೆಸರು ಬರೆದಿಟ್ಟು ನನಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದೆ. ಇಮಿಡಿಯೇಟ್ ಹೊಯ್ಸಳದವ್ರಿಗೆ ಪೊಲೀಸ್ ಸ್ಟೇಷನ್ ಅವ್ರು ಹೋಗಿದ್ದಾರೆ ಅಲ್ಲಿಗೆ. ನಾನೊಂದು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಯಾಕಂದರೆ ಸೌಜನ್ಯ ಎಂಬ ಶಕ್ತಿ ಸಾಧಾರಣ ಅಲ್ಲ, ಆಯಿತಾ. ಒಬ್ಬೊಬ್ಬರ ಮುಖವಾಡವನ್ನು ನನಗೆ ತೋರಿಸ್ತಿದೆ. ನಿನ್ನೆ ಒಬ್ಬರು ಅಂದರು, ಅನಿತಾ ನಿಮಗೆ ಏನೋ ಪವರ್ ಇದೆ. ಏನು ಪವರ್ ಇಲ್ಲ, ದೇವರು ನನ್ನನ್ನು ಕಾಯ್ತಾರೆ, ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿದ್ದೀನಿ, ಕಾಯ್ತಾರೆ. ನನ್ನ ಮನಸ್ಸು ನೊಂದರೆ ಪ್ರತಿಯೊಬ್ಬರ ಮುಖವಾಡವನ್ನು ಕಳಿಸ್ತಾ ಇದ್ದಾರೆ ನನ್ನ ಮೂಲಕ. ಸೊ ಪ್ರಶಾಂತ್ ಮ್ಯಾಟ್ರಲ್ಲಿ ನನ್ನ ಮನೆಯಲ್ಲಿ ಹೇಳೋದಿದೆ, ಪ್ರಶಾಂತ್ ಬುದ್ಧಿ ಕಲಿಸಿದ್ದು ನಿಮಗೆ ಸಾಕಾಗಲಿಲ್ಲ, ಮತ್ತೆ ಹೋಗಿ ಸುಜಾತಾ ಭಟ್ಟನ್ನು ಹಿಡ್ಕೊಂಡಿದ್ದೀವಿ. ಎಲ್ಲರೂ ಮಂಗಾಗಿದೆ ಇವರಿಂದ, ಇಡೀ ಜಗತ್ತೇ ಮಂಗಾಗಿದೆ, ನಾನು ಮಂಗಾದೆ, ಬುದ್ಧಿ ಕಲೀಲಿಲ್ಲ. ಸೊ ಇವತ್ತು ಅದಕ್ಕೊಂದು ಕೊನೆ ಆಗ್ತದೆ. ದುಡ್ಡು ಕೊಡದಿದ್ದರೂ ಪರವಾಗಿಲ್ಲ, ಒಂದು ವಯಸ್ಸಾದ ಹೆಂಗಸಿಗೆ ನಾನು ಹೇಳಿದಲ್ಲ, ಪ್ರಶಾಂತಿಗೆ ಭಿಕ್ಷೆ ಕೊಟ್ಟೆ, ಸುಜಾತಾ ಭಟ್ಟಿಗೂ ಸ್ವಲ್ಪ ಭಿಕ್ಷೆ ಇರಲಿ ನನ್ನ ಕಡೆಯಿಂದ. ಸೊ ಅಲ್ಲಿಗೆ ಅದು ಚಾಪ್ಟರ್ ಕ್ಲೋಸ್ ಆಗ್ತೆ. ಬಟ್ ಅನಿತನ ಜೊತೆ ಯಾರೆಲ್ಲ ಆಟ ಆಡ್ತಿದ್ದಾರ ಅವರೆಲ್ಲ ಸಿಕ್ಕಿ ಬಿದ್ದಿದ್ದಾರೆ. ಅವ್ರಿಗೊಂದಲ್ಲೊಂದು ಹೊಡೆತ ಬಿದ್ದಿದೆ. ನಿನ್ನೆ ಒಂದು ನೈಸಾಗಿ ಮಾತಾಡ್ತು, ಇಲ್ಲಮ್ಮ ನಾನು ಬಿದ್ದಿದ್ದೀನಿ, ಕಾಲಿಗೆ ಸ್ವಲ್ಪ ಏಟಾಗಿದೆ ಅಂತ. ನಾನು ಹೋಗಲ್ಲ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡೆ. ಅನುಭವಿಸಲಿ, ಏಟಾದರೆ ದೊಡ್ಡ ಏಟೇ ಬೀಳುತ್ತೆ ಅನಿತನ ಜೊತೆ ಆಟ ಆಡಿದವರಿಗೆ. ಫಸ್ಟಿಗೆ ನನ್ನ ಪ್ರಶಾಂತನ ಎಲ್ಲ ವಿಷಯನ ಹೇಳಿದ್ದೀನಿ. ಬೇರೆಯವರೆಲ್ಲ ಹೇಳ್ತಾಯಿದ್ದಂತೆ ಅವಳಿಗೂ ಪ್ರಶಾಂತಿಗೂ ಏನೋ ಸಂಬಂಧ ಇದೆ ಅಂತ. ಈ ಹೆಂಗಸಿಗೆ ಏನು ಮಾಡಬೇಕು ಹೇಳಿ ನಾನು? ಉಳಿದಿದ್ದು ಬನಶಂಕರಿ ತಾಯಿಯೇ ನೋಡ್ಕೊಳ್ಳಿ. ದೇವಿಗೆ ಹೋಗಿ ನಾನು ಕೈ ಮುಗಿದು ಬರ್ತೀನಿ. ನನಗೂ ಇವತ್ತು ತುಂಬ ಕೆಲಸ ಇದೆ, ಅದಕ್ಕೆ ಹೆಚ್ಚು ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಇಷ್ಟು ಕ್ಲಾರಿಫಿಕೇಷನ್ ಸಾಕು ಅಂತ ಅನಿಸ್ತದೆ. ಸುಜಾತಾ ಭಟ್ ತಪ್ಪು ಮಾಡಿದರೆ ಸುಜಾತಾ ಭಟ್ಟಿಗೆ ಶಿಕ್ಷೆ ಸಿಗುತ್ತೆ, ಕರ್ಮ ರಿಟರ್ನ್ಸ್, ಅಷ್ಟೇ ನಾನು ಹೇಳೋದು. ಧನ್ಯವಾದಗಳು.